ನಿಂಬೆಹಣ್ಣು ಉಪ್ಪಿನಕಾಯಿನ ನಾನು ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು 3 ಲೀಟ್ರ್ ಕೆಪಾಸಿಟಿ ಬಾಕ್ಸು. ಇದರಲ್ಲಿ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ, ಇದು ಹೆಚ್ಚಿರೋದು. ಈ ಥರ ಹೆಚ್ಚಿ ತೊಗೊಂಡಿದ್ದೀನಿ. ಇದನ್ನು 3 ದಿವಸ ಉಪ್ಪು ಹಾಕಿ ನೆನೆಯಲು ಇಡ್ತೀನಿ. ಈ ರೀತಿ ಉಪ್ಪು ಹಾಕಿಬಿಟ್ಟು ಕುಲ್ಕಿ ಇಡೋವಂಥದ್ದು. ಪ್ರತಿದಿನವೂ ಈ ರೀತಿ ಸ್ಟಿರ್ ಮಾಡಿ ಇಡಬೇಕು. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಣಮೆಣಸಿನಕಾಯಿ, ಬೆಳ್ಳುಳ್ಳಿಯನ್ನು ಬಿಡಿಸಿ ತೊಗೊಂಡಿದ್ದೀನಿ. ಮೆಣಸಿನಕಾಯಿನ ನೀರಿನಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ನಂತರ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಯಲು ಇಡುವುದು. ಒಣಮೆಣಸಿನಕಾಯಿನ ಇಲ್ಲಿ ನೆನೆಸಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಬೆಳ್ಳುಳ್ಳಿಯನ್ನು ಬಿಡಿಸಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಸಾಸಿವೆಯನ್ನು ಹುರಿದು ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ನಂತರ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋಣ. ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ತುಪ್ಪದ ಪುಡಿ, ಇದು ಮೆಂತ್ಯ ಮತ್ತು ಅರಿಶಿನ ಮಿಕ್ಸ್ ಮಾಡಿರೋಂಥದ್ದು, ಅದು ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಖಾರ ರುಬ್ಬಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಇವಾಗ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನೆಂದಿರೋ ನೀರಿರುತ್ತಲ್ಲ ಅದನ್ನೇ ಹಾಕ್ಕೊಳ್ಳೋದು. ಖಾರ ರೆಡಿಯಾಗಿದೆ. ಇದನ್ನು ನಿಂಬೆಹಣ್ಣಿಗೆ ಇವಾಗ ಮಿಕ್ಸ್ ಮಾಡೋಣ. ರುಬ್ಬಿರುವ ಸಾಂಬಾರವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವುದು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಮತ್ತು ಸಕ್ಕರೆ ಏನನ್ನೂ ಬಳಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವುದು. ನೋಡಿ, ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹೇಗೆ ಬಂತು ಅಂತ ತಿಳಿಸಿ. ಈ ಉಪ್ಪಿನಕಾಯಿ ರೆಸಿಪಿನ ನಮ್ಮ ರಿಲೇಟಿವ್ಸು ಕೆಲವರು ಕೇಳಿ ತಿಳ್ಕೊಂಡಿದ್ದಾರೆ, ಏನೇನು ಹಾಕ್ತೀರಾ ಅಂದ್ಬಿಟ್ಟು. ಹಂಗಾಗಿ ನೋಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರೋಂಥ ಎಲ್ಲರಿಗೂ ಧನ್ಯವಾದಗಳು.